ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಮದನಘಟ್ಟದಮ್ಮ ದೇವಾಲಯದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಪೂರ್ಣಿಮಾ ಪ್ಯಾಲೇಸ್ ಸಭಾಂಗಣದಲ್ಲಿ ಅಖಿಲ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. ಯುವಕರಲ್ಲಿ ಬುದ್ಧಿಶಕ್ತಿ ಮತ್ತು ಕೌಶಲ್ಯ ಇದ್ದರೆ ಈ ಪ್ರಪಂಚದಲ್ಲಿ ಬೆಲೆ ಹೊರತು ಹಣ ಆಸ್ತಿ ಅಂತಸ್ತಿಗೆ ಅಲ್ಲ ಎಂದು ಪ್ರೊಫೆಸರ್ ಕೃಷ್ಣೇಗೌಡ ಅಭಿಮತ. ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹೆಬ್ಬಾಲೆಯಲ್ಲಿ ಆಯೋಜಿಸಿದ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿತ್ವ ವಿಕಾಸನ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. 100 ವರ್ಷಗಳ ಹಿಂದೆ ಆಸ್ತಿ, ಶಕ್ತಿ, ಜಾತಿ, ಧರ್ಮಗಳ ಹಿನ್ನೆಲೆಯಲ್ಲಿ ವ್ಯಕ್ತಿಗಳಿಗೆ ಗೌರವ ಸಿಗುತ್ತಿತ್ತು. ಬದಲಾವಣೆಯಾದ ಈ ಯುಗದಲ್ಲಿ ಯುವಕರಿಗೆ ಬುದ್ಧಿಶಕ್ತಿ ಮತ್ತು ಕೌಶಲ್ಯವೂ ಇದ್ದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಸ್ತು, ಸಾಮಾಜಿಕ ಗೌರವ ತಾನಾಗಿ ಹುಡುಕಿಕೊಂಡು ಬರುತ್ತವೆ. ವಿದ್ಯಾರ್ಥಿಗಳು ಚಲಾವಣೆಯಲ್ಲಿರುವ ನಾಣ್ಯಗಳಾಗಬೇಕೇ ಹೊರತು ತುಕ್ಕು ಇಡುವ ನಾಣ್ಯಗಳ ಆಗಬಾರದು. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗದಿದ್ದರೆ ಅದೇ ಈ ಸಮಾಜಕ್ಕೆ ಕೊಡುವ ಕೊಡುಗೆ. ಅದೇ ಈ ಸಮಾಜಕ್ಕೆ ಕೊಡುವ ಕೊಡುಗೆ. ಬುದ್ಧಿವಂತ ಮತ್ತು ಕೌಶಲ್ಯದಿಂದ ಕೂಡಿರುವ ಯುವಕರು ಅದನ್ನೇ ಸರಕುವನ್ನಾಗಿ ಮಾರಾಟ ಮಾಡುತ್ತಾರೆ. ಚೆನ್ನೈನ ಬೀದಿಯಲ್ಲಿ ವಾಸವಾಗಿ ಕಲ್ಕತ್ತಾದ ಐಐಟಿಯಲ್ಲಿ ಪದವಿಯನ್ನು ಪಡೆದು ಪ್ರಪಂಚದ ಗಮನ ಸೆಳೆದ ವಿದ್ಯಾರ್ಥಿಗಳು ಇದ್ದಾರೆ. ತಮ್ಮ ಜ್ಞಾನವನ್ನು ಬಳಸಿಕೊಂಡು ಓಲಾ ಉಬರ್ ಎಂಬ ಸಂಸ್ಥೆಗಳಿಗೆ ಕಟ್ಟಿ ಪ್ರಪಂಚದ ಗಮನ ಸೆಳೆಯುತ್ತಿರುವ ವ್ಯಕ್ತಿಗಳು ಇದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಬುದ್ಧಿಶಕ್ತಿಯಿಂದ ಈ ದೇಶವನ್ನು ಕಟ್ಟಿ ಬೆಳೆಸಬೇಕು ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ HV ಶಿವಪ್ಪನವರು ವಿದ್ಯಾರ್ಥಿಗಳು ತಮ್ಮ ನೈಜ ಜೀವನದಲ್ಲಿ ಒಳ್ಳೆಯ ನುಡಿ, ಆಚಾರ ವಿಚಾರಗಳನ್ನು ಕಲಿತು ಉತ್ತಮ ಪ್ರಜೆಗಳನ್ನಾಗಿ ಹೊರಹೊಮ್ಮಬೇಕು ಎಂದು ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ HK ಪ್ರಸನ್ನ, ಕಾರ್ಯದರ್ಶಿಗಳಾದ HS ರಾಜಶೇಖರ್ ಅವರು, ನಿರ್ದೇಶಕರು ಮುಖ್ಯ ಶಿಕ್ಷಕರಾದ ಬಸವರಾಜ್ ಶೆಟ್ಟಿ, ನಿವೃತ್ತ ಶಿಕ್ಷಕರಾದ HS ಪುಟ್ಟೇಗೌಡರವರು, ಶ್ರೀ ಬನಶಂಕರಿ ವಿದ್ಯಾರ್ಥಿಗಳು ಸಂಘದ ಪ್ರತಿನಿಧಿಗಳು, ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಉಪನ್ಯಾಸಕರು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಾಗಿದ್ದರು. ಈ ಕಾರ್ಯಕ್ರಮವನ್ನು N ವೆಂಕಟನಾಯಕ್ ಪ್ರಾರ್ಥನೆ ಮಾಡಿದರು. MK ವಿಜಯ್ ಕುಮಾರ್ ಸ್ವಾಗತಿಸಿದರು. D ಕವಿತಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. CD ಲೋಕೇಶ್ ರವರು ಪ್ರೊಫೆಸರ್ ಕೃಷ್ಣೇಗೌಡರ ಬಗ್ಗೆ ವ್ಯಕ್ತಿ ಪರಿಚಯ ಮಾಡಿಕೊಟ್ಟರು. AR ಯೋಗೇಶ್ ರವರು ವಂದನಾರ್ಪಣೆ ಮಾಡಿದರು. ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಹಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಗಿದಳು ಮಾದಪ್ಪನ ಪೂಜೆಗೆ ಬಿರಿದೋ ಮಹಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದನ್ನ ಹಾಡಿದವರಿಗೆ ವಿದ್ಯೆ, ಅದಕ್ಕೆ ತೇಜಸ್ವಿ ಅವರು ಕರ್ವಾಲ ಕಾದಂಬರಿಯಲ್ಲಿ ಒಂದು ಮಾತು ಹೇಳ್ತಾರೆ. ಆ ಕರ್ವಾಲ ಸೈಂಟಿಸ್ಟ್ ಒಂದು ಮಾತು ಹೇಳ್ತಾರೆ, ಜಂಟಲ್ಮನ್, ನೀನು ವಿದ್ಯಾವಂತ, ಅವನ ವಿದ್ಯಾವಂತ, ನಾನು ವಿಜ್ಞಾನಿ, ಯಾರು ಡಾಕ್ಟ್ರು, ಯಾರು ಲಾಯರು, ಯಾರು ಇಂಜಿನಿಯರು, ಅವನಿಗೆ ಏನು ಗೊತ್ತಿಲ್ಲ ಅನ್ನೋದೆಲ್ಲ ಮಾಯೆ. ಈ ಮಾಯೆಯನ್ನು ಮೀರ್ಬೇಕು ನಾವು. ವಿದ್ಯೆಯ ಕೆಲಸ ಯಾವುದು ಅಂದ್ರೆ ವಿದ್ಯಾವಂತನಲ್ಲಿಯೂ ವಿದ್ಯೆಯನ್ನ ನೋಡೋದು. ಅವನಿಗೇನು ಗೊತ್ತಿಲ್ಲ ಅನ್ನೋದಿಲ್ಲ, ಅವ್ನಿಗೆ ಇನ್ನೇನೋ ಗೊತ್ತು. ನಮ್ಮ ವಿದ್ಯೆ ಯಾವುದು ಅಂದ್ರೆ ಎಲ್ಲ ಕಡೆ ತಗೊಳ್ಳೋದು. ಅದಕ್ಕೆ ಅವಾಗ ನಾನು ಇದನ್ನ ಹಾಡ್ತಾ ಇದ್ದೆ. ಎಂಥ ಅದ್ಭುತವಾದ ಟ್ಯೂನ್ ಇದು. ಯಾರೋ ಅನಕ್ಷರಸ್ಥ ಟ್ಯೂನ್. ಯಾರೋ ಹೆಣ್ಮಗಳು ಗಂಡನ ಮನೆಗೆ ಹೋಗ್ತಿದ್ದಾರೆ, ಹೋಗುವಾಗ ತವ್ರ ಮನೆಯಲ್ಲಿ ಅವರ ಅಣ್ಣ ತಮ್ಮಂದಿರ ಮಕ್ಳು ಇರ್ತಾರೆ, ಅವರೆಲ್ಲ ಆಟ ಆಡ್ತಿರ್ತಾರೆ ಅಲ್ಲಿ ಮಾವಿನ ಮರಗಳಿಗೆ. ಆ ಮಕ್ಕಳನ್ನ ಬಂದ್ರು ನಾನು ಕಳಿಸ್ಬಿಡಿ. ಅವ್ರು ಎಷ್ಟು ಚಂದ ಟ್ಯೂನ್ ಮಾಡಿ ಹಾಡಿದ್ದಾರೆ ಇದ್ರೆ, ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಅಂದ್ರೆ ಮಾಮರದ ತಂಪು ತವರ್ಮನೆ.
ನಮ್ಮ ತವ್ರ ಮನೆ ಮಾವಿನ ಮರದ ತಂಪಿನ ತರ ಅಲ್ಲಿ ಕೂತ್ಕೊಂಡು ಗಿಳಿಗಳ ತರ ಆಟ ಆಡ್ತಿದ್ರು ನೀವು ಅಂತ. ಅದಕ್ಕೆ ಮಕ್ಕಳ ಗಿಳಿಗಳೇ ಇಲ್ಲ. ನನ್ನ ತವರು ಎಂಬ ಮಾವಿನ ಮರದ ತಂಪಿನಲ್ಲಿ ಕೂತಿರುವ ಮಕ್ಕಳು ಎಂಬ ಗಿಳಿಗಳೇ, ಚದುರಂಗಿ ಮಾತ ನಿಲ್ಲಿಸಿ. ಚೆನ್ನಾಗಿ ಮಾತಾಡ್ತಿದ್ದೀರ ನೀವು, ಸ್ವಲ್ಪ ನಿಲ್ಲಿಸಿ. ನೀವು ಬನ್ನಿ ನನ್ನ ಕಳಿಸ್ಕೊಡಕ್ ಬನ್ನಿ. ಅವಾಗ ಹಿಂದೆ ಎಲ್ಲ ಊರಿಂದ ಆಚೆ ತನಕ ಕಳಿಸ್ತಾ ಬರಲ್ಲ ಸರ್ ಶಿವಣ್ಣ. ನಾವೆಲ್ಲ ಹೋಗಿ ದೂರ ಹೋಗಿ ಬರ್ತಿದ್ವಿ. ದಾಟೆಗೂ ಬಹಳ ಬಂದು 1 ಕಿಲೋಮೀಟರ್ ದಾಟೆಗೂ ಕಳಿಸ್ಕೊಡ್ತಾರ. ಬಾವನ್ ಕಳ್ಸಕ್ಕೆ ಬಾವದ ಅಂತ ಸರ್. ಒಂದು ಆತ್ಮೀಯತೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮಕ್ಕಳ ಬಂದ್ರು ನಾನು ಕಳ್ಸೋಕೆ ಅವರೆಲ್ಲ ತಮ್ಮ ಮಕ್ಕಳು ಕಳ್ಸ್ಕೊಡ್ಬೇಕು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ, ಚದುರಂಗಿ ಮಾತ ನಿಲ್ಲಿಸಿ. ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ, ನೀವು ಬನ್ನಿ ನನ್ನ ಕಳುವುಕೆ. ಎಕ್ಕೆಯ ಗಿಡದಾಗೆ ಹಕ್ಕಿ ಹೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು 11 ಅಳೆಯಾಗಿ ಹರಿದವು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ, ಚದುರಂಗಿ ಮಾತ ನಿಲ್ಲಿಸಿ. ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ, ನೀವು ಬನ್ನಿ ನನ್ನ ಕಳುವುಕೆ. ನೀವು ಬನ್ನಿ ನನ್ನ ಕಳುವುಕೆ. ನೀವು ಬನ್ನಿ ನನ್ನ ಕಳುವುಕೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರೌಕೋಟಿ, ಕುಶಾಲನಗರ. ಬೆಂಗಳೂರು ಪೂರ್ಣಿಮಾ ಪ್ಯಾಲೇಸ್ ಸಭಾಂಗಣದಲ್ಲಿ ಅಖಿಲ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಂಗಳೂರು ಪೂರ್ಣಿಮಾ ಪ್ಯಾಲೇಸ್ ಸಭಾಂಗಣದಲ್ಲಿ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ರವರ ದಶಮಾನೋತ್ಸವ ಸಾಂಸ್ಕೃತಿಕ ಮತ್ತು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಸ್ಥಾಪಕ ಅಧ್ಯಕ್ಷ ವಕೀಲ ಎನ್ ತಿಮ್ಮಪ್ಪ ಮತ್ತು ಸಂಘಟಿತರು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ವಕೀಲ ಎಂ ಗುರುಪ್ರಸಾದ್ ರವರನ್ನು ನೇಮಿಸಿ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಿ.ವಿ. ರುದ್ರಮೂರ್ತಿ ಸೇರಿದಂತೆ ಅನೇಕ ಗಣ್ಯರು, ಪದಾಧಿಕಾರಿಗಳು, ಮಠಾಧೀಶರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತ್ತು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಮದನಘಟ್ಟದಮ್ಮ ದೇವಾಲಯದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಬೆಂಗಳೂರಿನ ಹೆಗ್ಗನಹಳ್ಳಿಯ ಕ್ರಾಸ್ನಲ್ಲಿರುವ ಶ್ರೀ ಮದನಘಟ್ಟದಮ್ಮ ದೇವಾಲಯದ ಆವರಣದಲ್ಲಿ ಆಷಾಢ ಏಕಾದಶಿಯ ಅದ್ದೂರಿಯಾಗಿ ನಡೆದ ಶ್ರೀ ಚೌಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ಹಾಗೂ ಶ್ರೀ ಶನೈಶ್ವರ ಸ್ವಾಮಿ ದೇವಿಯ ಹರಿಕಥಾ ಕಾರ್ಯಕ್ರಮ. 100 ಭಕ್ತರು ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಪ್ರಸಾದದಲ್ಲಿ ಭಾಗಿಯಾಗಿದ್ದರು. ಕೆಆರ್ಪೇಟೆ ತಾಲೂಕಿನ ಶೀಲನೆರೆ ಹೋಬಳಿಯ ರಾಯಸಮುದ್ರ ಗ್ರಾಮದ ಕೀರ್ತಿಶೇಷರಾದ ಡ್ರಾಮಾ ಮಾಸ್ಟರ್ ಶ್ರೀ ರಾಮಕೃಷ್ಣಯ್ಯ ಹಾಗೂ ಶ್ರೀಮತಿ ನಾಗಮ್ಮ ಅವರ ಕುಟುಂಬದ ಸದಸ್ಯರಾದ ಶ್ರೀಮತಿ ಜಯಂತಿ, ಮೀನಾ, ತ್ಯಾಗರಾಜ್, ನಾಗೇಶ್ ಹಾಗೂ ಕುಟುಂಬ ವರ್ಗದವರು ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಮದನಘಟ್ಟದಮ್ಮ ದೇವಾಲಯದ ಆವರಣದಲ್ಲಿ ಅದ್ದೂರಿಯಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ನಡೆಸಿ ಶ್ರೀ ಶನಿದೇವರ ಹರಿಕಥೆಯನ್ನು ಆಯೋಜಿಸಿ ಅನ್ನ ಪ್ರಸಾದವನ್ನು ವಿತರಿಸಿ ಭಕ್ತಿ ಪರಕಷ್ಟೆಯನ್ನು ಮೆರೆದರು. ಕೆಆರ್ಪೇಟೆ ತಾಲೂಕಿನ ಮಹಿಳಾ ಹೋರಾಟಗಾರ್ತಿ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಜಯಂತಿಯವರು ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಪಡೆಯಬಹುದಾಗಿದೆ. ನಿಜವಾದ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಿ ಪೂಜಿಸಿದರೆ ಸಾಕು. ದಯಮಯನಾದ ಭಗವಂತನು ಒಲಿದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಹರಿಸಿ ಆಶೀರ್ವದಿಸುತ್ತಾನೆ. ಆದ್ದರಿಂದ ಮಾನವರಾದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ ಹಾಗೂ ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ನಾವು ಮಾಡುವ ಯಾವುದೇ ಕಾಯಕದಲ್ಲಿ ನಿಜವಾದ ಶ್ರದ್ಧಾ ಭಕ್ತಿಯನ್ನು ಹೊಂದುವ ಮೂಲಕ ಗುರಿ ಸಾಧನೆ ಮಾಡಬೇಕು ಎಂದು ಜಯಂತಿ ಕರೆ ನೀಡಿದರು. ನಾಡಿನ ಖ್ಯಾತ ಹರಿಕಥಾ ವಿದ್ವಾಂಸರಾದ ಡಾಕ್ಟರ್ ಅಂಜನಾ ಮೂರ್ತಿ ತಂಡದವರು ಶ್ರೀ ಶನಿ ಭಗವಂತನ ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿಲನೆರೆ ಅಂಬರೀಶ್ ಆನ್ವನಿತರಾಗಿ ಶನಿಕಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೆಆರ್ಪೇಟೆ ತಾಲೂಕಿನ ಶಿಳನೆಂದರೆ ಹೋಬಳಿಯ ಅರಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಮುದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ 100 ಗ್ರಾಮಸ್ಥರು ಶ್ರೀ ಚೌಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು.
ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ರಾಯಸಮುದ್ರ ಗ್ರಾಮದಲ್ಲಿ ಡ್ರಾಮಾ ಮಾಸ್ಟರ್ ರಾಮಕೃಷ್ಣಯ್ಯ ಮತ್ತು ನಾಗಮ್ಮನವರ ಮಕ್ಕಳಾದಕ್ಕಂಥ ಜಯಂತಿ, ಮೀನಮ್ಮ, ನಾಗೇಶ್ ಮತ್ತು ತ್ಯಾಗರಾಜು, ನನ್ನ ಕುಟುಂಬದವರೆಲ್ಲರೂ ಮೊದಲಿಂದಲೂ ನಾವು ರಾಯಸಮುದ್ರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಾಗಿಂದಲೂ ಪ್ರತಿಯೊಂದು ಕಾರ್ಯಗಳಿಗೆ ನಮ್ಮ ಜಿಲ್ಲಾಡಳಿತಗಳಾಗಲಿ ಅಥವಾ ನನ್ನ ಗ್ರಾಮಸ್ಥರುಗಳಾಗಲಿ ಎಲ್ಲ ನಿಂತ್ಕೊಂಡು ಆವಾಗ ನಮ್ಮ ಮನೆ ಕಾರ್ಯಕ್ರಮಗಳನ್ನ ನಡೆಸ್ತಾಯಿದ್ರು. ಅನಿವಾರ್ಯವಾಗಿ ನಮ್ಮ ತಂದೆ ತಾಯಿ ತೀರ್ಕೊಂಡಿರೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಸೆಟ್ಲ್ ಆದ್ವಿ. ಆದರೆ ನನಗೆ ರಿಟೈರ್ಡ್ ಆದ ನಂತರ ಬೆಂಗಳೂರಲ್ಲಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಮನೆಗಳು ಇನ್ನೂ ಸರಿಯಾಗಿ ಚೆನ್ನಾಗಿಲ್ಲ, ಎಲ್ಲ ಬಿದ್ದೋಗಿದೆ, ಹಳೆ ಮನೆ ನಮ್ಮ ತಂದೆ ಕಾಲದ್ದು. ಆದ್ದರಿಂದ ಆ ಗ್ರಾಮದಲ್ಲಿ ಮಾಡೋಕ್ಕಾಗದೇ ಇರೋದ್ರಿಂದ ನಮ್ಮ ತಂದೆ ಯಾವತ್ತೂ ಮರಣ ಹೊಂದಿದ್ರು ಅಲ್ಲಿಂದಲೂ ಸಹ ನಾನೇ ಎಲ್ಲಾನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ದೇವ್ರ ಕಾರ್ಯಕ್ರಮಗಳಾಗ್ಬೋದು ಅಥವಾ ಬೇರೆ ನಮ್ಮ ಇವ್ರು ಬಂದಿದ್ದಾರೆ ನಮ್ಮ ಕೇರ್ಪೇಟೆಯಿಂದ ನಮ್ಮ ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲೇನು ನೋಡ್ತಿದ್ದೀರಾ ಸ್ವಾಮಿ ಶ್ರೀ ಶನೇಶ್ವರ ಅವ್ರದ್ದು ಪೂಜೆ ನಡೆಸ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ತಾತ ಮೊದಲಿಂದಲೂ ನಡೆಸ್ತಿದ್ರು ರಾಮಕೃಷ್ಣಯ್ಯ ಅಂತ. ಕೇರ್ಪೇಟೆ ತಾಲೂಕು ಸೀಳ್ನೆರೆ ಹೋಬಳಿ ರಾಯಸಮುದ್ರ ಅಂತ ಗ್ರಾಮ. ಅವರು ಈ ಒಂದು ಆಷಾಢ ಮಾಸದಲ್ಲಿ ಒಂದು ಉಪವಾಸ ಅಂತ ಒಂದು ಆಚರಣೆ ಮಾಡ್ತಾರೆ. ಅದ್ರ ಪ್ರಯುಕ್ತ ವರ್ಷ ನಡೆಸ್ಕೊಂಡು ಬರ್ತಿದ್ರು. ಈಗ ನಮ್ಮ ದೊಡ್ಡಮ್ಮ ರಾಧಮ್ಮ ಅಂತ ಅವ್ರ ಹೆಸರು, ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಬಿಟ್ಟಿಲ್ಲ, ವರ್ಷ ನಡೆಸ್ಕೊಂಡು ಬರ್ತಾರೆ. ಅವ್ರ ಕೈಲಾದಷ್ಟು ಮಟ್ಟಿಗೆ ನಡೆಸ್ಕೊಂಡು ಬಂದು ಈಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಇದರಲ್ಲೆಲ್ಲ ಭಾಗವಹಿಸಿದ್ದೀವಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಸೆರಗೊಡ್ಡಿ ಬೇಡುವೆ ಕರುಣದಿಂಪಾಲಿಸು ತರಳನಿಯನ್ನಯ ಕೋರಳ ಮಾಂಗಲ್ಯವ ತರಳನಿಯನ್ನಯ ಕೋರಳ ಮಾಂಗಲ್ಯವ ಸೆರಗೊಡ್ಡಿ ಬೇಡ ಅಣ್ಣ ಅಣ್ಣ ಅರಿಯದೆ ಮಾಡಿದ ಅಪರಾಧಗಳ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಪೋರೆಯೇ ಈ ಪೋರೆ ಮಾಧವನೇ ಸೆರಗೊಡ್ಡಿ ಬೇಡುವೆ ಕೃಷ್ಣ 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 ಐವರ ಪಾಂಡರ ಕೂಗಿ ಕರೆದೆ ಇಂದಿಗೆ ಈ ಕಷ್ಟವೋ ಸೆರಗೊಡ್ಡಿ ಬೇಡುವೆ ಕರುಣದಿಂಪಾಲಿಸೋ ತರಳನಿಯನ್ನಯ ಕೋರಳ ಮಾಂಗಲ್ಯವ ಸೆರಗೊಡ್ಡಿ ಬೇಡುವೆ ಕೃಷ್ಣ ಕೃಷ್ಣ ಕೃಷ್ಣ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಪ್ರಪಂಚದಲ್ಲಿ ಮೊಟ್ಟಮೊದಲ ಬಾರಿಗೆ ಮುಕ್ತಿ ಗುರುಗಳಾದ ಶ್ರೀ ಪ್ರೀತಾಜಿ ಮತ್ತು ಶ್ರೀ ಕೃಷ್ಣಾಜಿರವರಿಂದ ಜುಲೈ 18ರಿಂದ ಒನ್ನೆಸ್ ಗ್ಲೋಬಲ್ ಸಮಿಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಪಂಚದಲ್ಲೇ ಮೊಟ್ಟಮೊದಲ ಬಾರಿಗೆ ಒನ್ನೆಸ್ ಗ್ಲೋಬಲ್ ಸಮಿಟ್ ಮುಕ್ತಿ ಗುರುಗಳಾದ ಶ್ರೀ ಪ್ರೀತಾಜಿ ಮತ್ತು ಶ್ರೀ ಕೃಷ್ಣಾಜಿ ಅವರಿಂದ ಇದೇ ತಿಂಗಳ ಜುಲೈ 18ರಿಂದ 20ರವರೆಗೆ ಮಧ್ಯಾಹ್ನ 3:30ರಿಂದ ಸಂಜೆ 6:30ರವರೆಗೆ ಪ್ರತಿದಿನ ಆನ್ಲೈನ್ ಒನ್ನೆಸ್ ಗ್ಲೋಬಲ್ ಸಮಿಟ್ ನಿಮ್ಮ ಜೀವನದಲ್ಲಿನ ಸ್ಟ್ರೆಸ್ ಅನ್ನು ತೊಲಗಿಸಲು, ಬಾಂಧವ್ಯಗಳನ್ನು ಸರಿಪಡಿಸಿಕೊಳ್ಳಲು, ಐಶ್ವರ್ಯವನ್ನು ಆಹ್ವಾನಿಸಲು ವಿನ್ಯಾಸಗೊಳಿಸಲಾಗಿದೆ. ಜೀವನವನ್ನೇ ಪರಿವರ್ತನೆ ಮಾಡುವ ಈ ಅದ್ಭುತವಾದ ಗ್ಲೋಬಲ್ ಸಮಿಟ್ಗೆ ಪ್ರತಿಯೊಬ್ಬರನ್ನ ಆಹ್ವಾನಿಸಲಾಗಿದೆ. ಜೂಮ್ನಲ್ಲಿ ಲೈವ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಿಂದಿ, ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಅನುವಾದಗಳು ಲಭ್ಯವಿದೆ. ಈ ಕೂಡಲೇ ಉಚಿತವಾಗಿ ನೋಂದಾಯಿಸಿ. theonenessmovement.org. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611534526. ಮತ್ತೊಂದು ಸಂಖ್ಯೆ 9741867226. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು.
ಕೆಆರ್ಪೇಟೆ ತಾಲೂಕಿನ ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಮದನಘಟ್ಟದಮ್ಮ ದೇವಾಲಯದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಪೂರ್ಣಿಮಾ ಪ್ಯಾಲೇಸ್ ಸಭಾಂಗಣದಲ್ಲಿ ಅಖಿಲ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.